ಬ್ರಹ್ಮದೇವರು ಹೇಳಿದರು, ಮುನಿಗಳೇ, ಸರ್ವೇಶ್ವರ ಶಂಭುವನ್ನು ಪಡೆಯದೆ ಮನಸಹಿತ ವಾಣಿಯು ಮರಳಿ ಬರುತ್ತದೆ. ಅವನ ಆನಂದಮಯ ಸ್ವರೂಪವನ್ನು ಅನುಭವಿಸುವ ಪುರುಷನು ಎಂದಿಗೂ ಯಾರಿಗೂ ಹೆದರುವುದಿಲ್ಲ. ಅವನಿಂದಲೇ ಸಮಸ್ತ ಪ್ರಾಣಿಗಳು ಮತ್ತು ಇಂದ್ರಿಯಗಳೊಂದಿಗೆ ಬ್ರಹ್ಮ, ವಿಷ್ಣು, ರುದ್ರ ಮತ್ತು ಇಂದ್ರನಿಂದ ಹಿಡಿದು ಈ ಸಮಸ್ತ ಜಗತ್ತು ಮೊದಲಿಗೆ ಪ್ರಕಟವಾಗುತ್ತದೆ. ಅವನು ಕಾರಣಗಳಿಗೂ ಸ್ರಷ್ಟ ಹಾಗೂ ವಿಚಾರಕ ಪರಮ ಕಾರಣನಾಗಿದ್ದಾನೆ. ಅವನಲ್ಲದೆ ಬೇರೆ ಯಾರಿಂದಲೂ ಜಗತ್ತಿನ ಉತ್ಪತ್ತಿಯಾಗುವುದಿಲ್ಲ. ಸಂಪೂರ್ಣ ಐಶ್ವರ್ಯದಿಂದ ಸಂಪನ್ನನಾದ ಕಾರಣ ಅವನು ಸ್ವಯಂ ಸರ್ವೇಶ್ವರ ಎಂಬ ಹೆಸರನ್ನು ಧರಿಸುವನು. ಎಲ್ಲ ಮುಮುಕ್ಷಗಳು ಆ ಶಂಭುವನ್ನು ತಮ್ಮ ಹೃದಯಾಕಾಶದಲ್ಲಿ ಧ್ಯಾನ ಮಾಡುತ್ತಾರೆ. ಅವನೇ ಮೊಟ್ಟ ಮೊದಲು ನನ್ನನ್ನು ನನ್ನ ಪುತ್ರನಾಗಿ ಉತ್ಪನ್ನ ಮಾಡಿದನು. ನನಗೆ ಸಂಪೂರ್ಣ ವೇದಗಳ ಜ್ಞಾನವನ್ನು ಕೊಟ್ಟನು. ಅವನ ಕೃಪಾ ಪ್ರಸಾದದಿಂದಲೇ ಈ ಪ್ರಜಾಪತಿ ಪದವಿಯನ್ನು ಪಡೆದುಕೊಂಡೆ. ಆ ಒಬ್ಬನೇ ಈಶ್ವರನು ವೃಕ್ಷದಂತೆ ನಿಶ್ಚಲಾಭಾವದಿಂದ ಪ್ರಕಾಶಮಾನನಾಗಿ ಆಕಾಶದಲ್ಲಿ ವಿರಾಜಿಸುತ್ತಿರುವನು. ಆ ಪರಮ ಪುರುಷ ಪರಮಾತ್ಮನಿಂದಲೇ ಈ ಸಂಪೂರ್ಣ ಜಗತ್ತು ಪರಿಪೂರ್ಣವಾಗಿದೆ. ಅವನೊಬ್ಬನೇ ಬಹಳಷ್ಟು ನಿಷ್ಕ್ರಿಯ ಜೀವ ನಿಯಾಮಕ ಹಾಗೂ ಅವುಗಳಿಗೆ ಸಕೃತಿಯನ್ನು ಕರುಣಿಸುವವನಾಗಿದ್ದಾನೆ. ಆ ಮಹೇಶ್ವರನು ಒಂದೇ ಬೀಜವನ್ನು ಅನೇಕ ರೂಪಗಳಲ್ಲಿ ಪರಿಣತವಾಗಿಸುವವನು. ಎಲ್ಲರ ನಿಯಾಮಕನಾದ ಆ ಈಶ್ವರನು ಈ ಜೀವಿಗಳ ಸಹಿತ ಸಮಸ್ತ ಲೋಕಗಳನ್ನು ವಶದಲ್ಲಿರಿಸಿಕೊಂಡಿರುವನು. ಎಲ್ಲ ರೂಪಗಳಲ್ಲಿಯೂ ಏಕಮಾತ್ರ ಭಗವಾನ್ ರುದ್ರನೇ ಇರುವನು, ಬೇರೆ ಯಾರೂ ಇಲ್ಲ. ಅವನು ಸದಾಕಾಲ ಮನುಷ್ಯರ ಹೃದಯದಲ್ಲಿ ಚೆನ್ನಾಗಿ ಪ್ರವಿಷ್ಟನಾಗಿ ಸ್ಥಿತನಾಗಿದ್ದಾನೆ. ಅವನು ಸ್ವತಃ ಸಮಸ್ತ ವಿಶ್ವವನ್ನು ನೋಡುತ್ತಿದ್ದರೂ ಇತರರು ಎಂದಿಗೂ ಅವನನ್ನು ನೋಡಲಾರರು. ಸಮಸ್ತ ಜಗತ್ತಿನ ಅಧಿಷ್ಠಾನನಾಗಿದ್ದು ಅನಂತ ಶಕ್ತಿಶಾಲಿ ಏಕಮಾತ್ರ ಭಗವಾನ್ ರುದ್ರನು ಕಾಲನಿಂದ ಮುಕ್ತನಾಗಿ ಸಮಸ್ತ ಕಾರಣಗಳನ್ನು ಶಾಸನ ಮಾಡುವನು. ಅವನಿಗೆ ಹಗಲಾಗಲಿ ರಾತ್ರಿಯಾಗಲಿ ಇಲ್ಲ. ಅವನಿಗೆ ಸಮನಾರು ಯಾರೂ ಇಲ್ಲ. ಅಂತಿರುವಾಗ ಹೆಚ್ಚಿನವರು ಹೇಗೆ ಇರಬಲ್ಲರು? ಅವನ ಜ್ಞಾನ, ಬಲ, ಕ್ರಿಯಾರೂಪಿ ಪರಾಶಕ್ತಿಯು ಸ್ವಾಭಾವಿಕ ಹಾಗೂ ನಿತ್ಯವಾಗಿದೆ. ಅವನು ಕ್ಷರ, ಅವ್ಯಕ್ತ, ಪರ ಹಾಗೂ ಅಮೃತ ಸ್ವರೂಪ ಅಕ್ಷರ ಜೀವಾತ್ಮನ ಮೇಲೆ ಶಾಸನ ಮಾಡುವವನು. ನಿರಂತರ ಅವನ ಧ್ಯಾನ ಮಾಡುವುದರಿಂದ, ಮನಸ್ಸನ್ನು ಅವನಲ್ಲಿ ತೊಡಗಿಸುವುದರಿಂದ ಹಾಗೂ ಅವನ ತತ್ವವನ್ನೇ ಭಾವಿಸುತ್ತಾ ಅವನಲ್ಲಿ ತನ್ಮಯನಾಗಿರುವುದರಿಂದ ಜೀವನು ಕೊನೆಗೆ ಅವನನ್ನೇ ಹೊಂದುವನು. ಮತ್ತೆ ಎಲ್ಲ ಮಾಯೆಯು ತಾನಾಗಿಯೇ ದೂರವಾಗುತ್ತದೆ. ಅವನ ಬಳಿಯಲ್ಲಿ ವಿದ್ಯುತ್ ಪ್ರಕಾಶಿಸುವುದಿಲ್ಲ. ಸೂರ್ಯ, ಚಂದ್ರರು ತಮ್ಮ ಪ್ರಭೆಯನ್ನು ಬೀರಲಾರರು. ಆದರೆ ಅವನ ಪ್ರಕಾಶದಿಂದಲೇ ಈ ಸಮಸ್ತ ಜಗತ್ತು ಪ್ರಕಾಶಿಸುತ್ತಿದೆ. ಹೀಗೆ ಸನಾತನ ಶ್ರುತಿಯು ಹೇಳುತ್ತದೆ. ಏಕಮಾತ್ರ ಮಹಾದೇವ ಮಹೇಶ್ವರನನ್ನು ತನ್ನ ಆರಾಧ್ಯ ದೇವನಾಗಿ ತಿಳಿಯಬೇಕು. ಅವನಿಗಿಂತ ಬೇರೆ ಶ್ರೇಷ್ಠ ಪದವು ಉಪಲಬ್ಧವಾಗುವುದಿಲ್ಲ. ಇವನೇ ಎಲ್ಲರ ಆದಿಯಾಗಿರುವನು. ಆದರೆ ಇವನಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. ಇವನ ಸ್ವಭಾವದಿಂದಲೇ ನಿರ್ಮಲ, ಸ್ವತಂತ್ರ, ಪರಿಪೂರ್ಣ, ಸ್ವೇಚ್ಛಾಧೀನ ಹಾಗೂ ಚರಾಚರ ರೂಪನಾಗಿರುವನು. ಇವನ ಶರೀರವು ಅಪ್ರಾಕೃತವಾಗಿದೆ. ಶ್ರೀಮಾನ್ ಮಹೇಶ್ವರನು ಲಕ್ಷ್ಯ ಮತ್ತು ಲಕ್ಷಣದಿಂದ ರಹಿತನಾಗಿದ್ದಾನೆ. ಇವನು ನಿತ್ಯ ಮುಕ್ತನಾಗಿ ಎಲ್ಲರನ್ನು ಬಂಧನದಿಂದ ಮುಕ್ತಗೊಳಿಸುವವನು. ಕಾಲದ ಸೀಮೆಯಿಂದ ಅತೀತನಾಗಿದ್ದು ಕಾಲವನ್ನು ಪ್ರೇರಿತಗೊಳಿಸುವನಾಗಿದ್ದಾನೆ. ಇವನು ಎಲ್ಲರ ಮೇಲೆ ವಾಸ ಮಾಡುವವನು. ಎಲ್ಲರ ಆವಾಸ ಸ್ಥಾನವು ಅವನೇ ಆಗಿರುವನು. ಸರ್ವಜ್ಞನಾಗಿದ್ದು 6 ಪ್ರಕಾರದ ಮಾರ್ಗಗಳಿಂದ ಕೂಡಿಕೊಂಡು ಈ ಸಂಪೂರ್ಣ ಜಗತ್ತಿನ ಪಾಲಕನಾಗಿದ್ದಾನೆ. ಉತ್ತರೋತ್ತರ ಉತ್ಕೃಷ್ಟ ಭೂತಗಳಿಂದಲೂ
ಪರಮೋತ್ಕೃಷ್ಟನಾಗಿದ್ದಾನೆ. ಅವನಿಗಿಂತ ಮಿಗಿಲಾದವರು ಬೇರೆ ಯಾರೂ ಇಲ್ಲ. ಅನಂತ ಅನಂತ ಕಾಶಿ ರೂಪ ಮಕರಂದವನ್ನು ಪಾನ ಮಾಡುವ ಮಧುವ್ರತನಾಗಿದ್ದಾನೆ. ಅಖಂಡ ಬ್ರಹ್ಮಾಂಡವನ್ನು ಹಿಚುಕಿ ಮಣ್ಣಿನ ಮುದ್ದೆಯಂತೆ ಮಾಡುವ ಕಲೆಯಲ್ಲಿ ಪಂಡಿತನಾಗಿರುವನು. ಉದಾರತೆ, ವೀರತೆ, ಗಂಭೀರತೆ, ಮಧುರತೆ ಇವುಗಳ ಮಹಾಸಾಗರವನ್ನೇ ಆಗಿದ್ದಾನೆ. ಇವನಿಗೆ ಸಮಾನವಾದ ಯಾವ ವಸ್ತುವೂ ಇಲ್ಲ. ಹಾಗಿರುವಾಗ ಹೆಚ್ಚಿನದು ಹೇಗೆ ಇರಬಲ್ಲದು? ಅವನು ಉಪಮಾರಹಿತನಾಗಿರುವನು. ಸಮಸ್ತ ಪ್ರಾಣಿಗಳ ರಾಜಾದಿರಾಜನ ರೂಪದಲ್ಲಿ ವಿರಾಜಮಾನನಾಗಿದ್ದಾನೆ. ಇವನೇ ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಅದ್ಭುತ ಕ್ರಿಯಾಕಲಾಪಗಳಿಂದ ಈ ಸಮಸ್ತ ಜಗತ್ತನ್ನು ಸೃಷ್ಟಿಸುವವನು ಮತ್ತು ಅಂತ್ಯಕಾಲದಲ್ಲಿ ಇದು ಪುನಃ ಇವನಲ್ಲೇ ಲೀನವಾಗಿ ಹೋಗುವುದು. ಎಲ್ಲ ಪ್ರಾಣಿಗಳು ಇವನ ವಶದಲ್ಲಿವೆ. ಇವನೇ ಎಲ್ಲರನ್ನೂ ಬೇರೆ ಬೇರೆ ಕಾರ್ಯಗಳಲ್ಲಿ ನಿಯುಕ್ತಿಗೊಳಿಸುವನು. ಪರಾಭಕ್ತಿಯಿಂದಲೇ ಇವನ ದರ್ಶನವಾಗುತ್ತದೆ. ಬೇರೆ ಯಾವುದೇ ರೀತಿಯಿಂದ ಎಂದಿಗೂ ಇಲ್ಲ. ವ್ರತ, ಸಂಪೂರ್ಣ ದಾನ, ತಪಸ್ಸು ಮತ್ತು ನಿಯಮ ಇವೆಲ್ಲ ಸಾಧನೆಗಳನ್ನು ಭಾವಶುದ್ಧಿ ಹಾಗೂ ಅನುರಾಗದ ಉತ್ಪತ್ತಿಗಾಗಿ ಎಂದು ಹಿಂದೆ ಸತ್ಪುರುಷರು ತಿಳಿಸಿರುವರು. ಇದರಲ್ಲಿ ಸಂಶಯವಿಲ್ಲ. ನಾನು, ಭಗವಾನ್ ವಿಷ್ಣು, ರುದ್ರದೇವರು ಹಾಗೂ ಬೇರೆ ಬೇರೆ ದೇವತೆಗಳು, ಅಸುರರು ಇಂದೂ ಕೂಡ ಉಗ್ರ ತಪಸ್ಸುಗಳ ಮೂಲಕ ಅವನ ದರ್ಶನವನ್ನ ಇಚ್ಛಿಸುವೆವು. ಧರ್ಮಭ್ರಷ್ಟ, ಮೂಢ, ದುಷ್ಟ ಮತ್ತು ಘೃಣಿತ ಆಚಾರ ವಿಚಾರವುಳ್ಳ ಜನರಿಗೆ ಅವನ ದರ್ಶನವಾಗುತ್ತದೆ. ಅಸಂಭವವಾಗಿದೆ. ಭಕ್ತರು ಒಳಗೆ ಮತ್ತು ಹೊರಗೆ ಅವನನ್ನೇ ಪೂಜಿಸುತ್ತಾ ಧ್ಯಾನಿಸುತ್ತಾರೆ. ಆ ರೂಪವು ಸ್ಥೂಲ, ಸೂಕ್ಷ್ಮ ಮತ್ತು ಇವೆರಡರಿಂದಲೂ ಅತೀತ. ಹೀಗೆ 3 ವಿಧದಿಂದ ಇದೇ ದೇವತೆಗಳೇ ಆದಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ನೋಡುವ ರೂಪವೇ ಸ್ಥೂಲವಾಗಿದೆ. ಸೂಕ್ಷ್ಮ ರೂಪದ ದರ್ಶನವು ಕೇವಲ ಯೋಗಿಗಳಿಗೆ ಆಗುತ್ತದೆ. ಅದರಿಂದಲೇ ಅತೀತವಾದ ನಿತ್ಯ ಜ್ಞಾನ ಸ್ವರೂಪ ಆನಂದಮಯ ಹಾಗೂ ಭಗವತ್ ಸ್ವರೂಪವು ಅವನಲ್ಲಿ ನಿಷ್ಠೆ ಇಡುವ ಭಜನ ಪಾರಾಯಣ ಭಕ್ತರ ದೃಷ್ಟಿಗೆ ಮಾತ್ರ ಗೋಚರಿಸುತ್ತದೆ. ಭಗವತ್ ವ್ರತವು ಆಶ್ರಯಿಸುವ ಭಕ್ತರೇ ಅವನನ್ನು ನೋಡಬಲ್ಲರು. ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳುವುದರಿಂದ ಏನು ಲಾಭ? ಭಗವಾನ್ ಶಿವನ ಕುರಿತು ಭಕ್ತಿಯೇ ಗುಹ್ಯ, ಗುಹತರ ಹಾಗೂ ಉತ್ಕೃಷ್ಟ ಸಾಧನೆಯಾಗಿದೆ. ಆ ಭಕ್ತಿಯಿಂದ ಯುಕ್ತನಾದವನು ಸಂಸಾರ ಬಂಧನದಿಂದ ಮುಕ್ತನಾಗುವನು. ಇದರಲ್ಲಿ ಸಂದೇಹವೇ ಇಲ್ಲ. ಆ ಭಕ್ತಿಯು ಭಗವಾನ್ ಶಿವನ ಕೃಪೆಯಿಂದಲೇ ದೊರೆಯುತ್ತದೆ ಮತ್ತು ಅವನ ಕೃಪೆಯು ಭಕ್ತಿಯಿಂದಲೇ ಸಂಭವಿಸುತ್ತದೆ. ಈ ಪ್ರಕಾರ ಇವೆರಡು ಅಂಕುರದಿಂದ ಬೀಜದಿಂದ ಅಂಕುರವಿರುವಂತೆಯೇ ಒಂದು ಇನ್ನೊಂದರ ಆಶ್ರಿತವಾಗಿದೆ. ಜೀವಿಗೆ ಭಗವತ್ ಕೃಪೆಯಿಂದಲೇ ಸರ್ವತಾ ಸಿದ್ಧಿಗಳು ದೊರೆಯುತ್ತವೆ. ಸಮಸ್ತ ಸಾಧನೆಗಳ ಅಂತ್ಯದಲ್ಲಿ ಭಗವಂತನ ಕೃಪೆಯೇ ಸಾಧ್ಯವಾಗಿದೆ. ಅಂತಃಕರಣದ ಶುದ್ಧಿ ಅಥವಾ ಪ್ರಸಾದದ ಸಾಧನೆ ಧರ್ಮವಾಗಿದೆ. ಆ ಧರ್ಮದ ಸ್ವರೂಪವನ್ನು ವೇದಗಳು ಪ್ರತಿಪಾದಿಸಿವೆ. ವೇದಗಳ ಅಭ್ಯಾಸದಿಂದ ಮೊದಲಿನ ಪುಣ್ಯ ಮತ್ತು ಪಾಪಗಳು ಸಮಾನವಾಗುತ್ತವೆ. ಆ ಸಮಾನತೆಯಿಂದ ಪ್ರಸಾದದ ಸಂಪರ್ಕ ಪ್ರಾಪ್ತವಾಗುತ್ತದೆ ಮತ್ತು ಅದರಿಂದ ಧರ್ಮದ ವೃದ್ಧಿಯಾಗುತ್ತದೆ. ಧರ್ಮದ ವೃದ್ಧಿಯಿಂದ ಜೀವಿಗಳ ಪಾಪಗಳ ಕ್ಷಯವಾಗುತ್ತದೆ. ಈ ತರಹ ಪಾಪ ಕ್ಷೀಣವಾಗಿ ಹೋದ ಜೀವಿಗೆ ಅನೇಕ ಜನ್ಮಗಳ ಅಭ್ಯಾಸದಿಂದ ಕ್ರಮವಾಗಿ ಉಮಾ ಮಹೇಶ್ವರನ ತತ್ವದ ಜ್ಞಾನ ಪ್ರಾಪ್ತವಾಗಿ ಅವನ ಹೃದಯದಲ್ಲಿ ಶಿವನ ಕುರಿತು ಭಕ್ತಿಯ ಉದಯವಾಗುತ್ತದೆ. ಆ ಭಕ್ತಿ ಭಾವಕ್ಕನುರೂಪವಾಗಿಯೇ ಮಹೇಶ್ವರನ ಕೃಪಾಪ್ರಸಾದದ ಉದ್ರೇಕವಾಗುತ್ತದೆ. ಆ ಪ್ರಸಾದದಿಂದ ಕರ್ಮಗಳ ತ್ಯಾಗವಾಗುತ್ತದೆ. ಕರ್ಮಗಳ ತ್ಯಾಗದ ಅಭಿಪ್ರಾಯ ಅವುಗಳ ಫಲಗಳ ತ್ಯಾಗದಲ್ಲಿದೆ. ಕರ್ಮಗಳ ಸ್ವರೂಪತಃ ತ್ಯಾಗದಿಂದ ಇಲ್ಲ. ಆದ್ದರಿಂದ ಕರ್ಮ ಫಲಗಳ ತ್ಯಾಗದಿಂದ ಶಿವಧರ್ಮದಲ್ಲಿ ಮಂಗಳಮಯ ಪ್ರವೃತ್ತಿ ಉಂಟಾಗುತ್ತದೆ ಎಂದು ಸಿದ್ಧವಾಗುತ್ತದೆ.